ಛೇ, ಅಮ್ಮ ಏನೋ ಹೇಳ್ತಿದ್ರು, ಗುರುಗಳ ಮಾತು ನಡ್ಸ್ಕೊಡ್ತೀಯಲ್ವಾ ಅಂತಿದ್ರು. ಅವ್ರು ಮಾತಾಡೋದೇನೋ ಕೇಳಿಸ್ಕೊಳ್ದಿರೋ ರೀತಿ ಆಗೋಯ್ತಲ್ಲ. ಏನಾಯ್ತು ನೋಡಿ ಆಂಟಿ? ನಾನು ನಿಮ್ಮ ಮಾವ ಈ ಮನೆಗೆ ಮಗು ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ. ಆದಷ್ಟು ಬೇಗ ನಮ್ಮನ್ನು ಅಜ್ಜಿ ತಾತ ಮಾಡ್ತೀಯ ಅನ್ನೋ ಭರವಸೆಯಲ್ಲಿದ್ದೀವಿ ಕಣೆ. ನೋಡಿ ಆಂಟಿ ಏನಾಯ್ತು ಅಂತ, ಏನಾದ್ರೂ ಮಾಡಿ ಪ್ಲೀಸ್. ಅಯ್ಯೋ, ಸಾಹೇಬ್ರು ಕೊಡ್ಬೇಕಾಗಿರೋ ಪ್ರಸಾದ ಅಲ್ಲಿ ಬಿದ್ದೋಗಿದೆ. ಗುರುಗಳು ಹೇಳಿದ ಯಾವ್ದು ವಿಚಾರನ ಅಮ್ಮ ಹೇಳ್ತಿದ್ರು, ಅಷ್ಟರಲ್ಲಿ ಈ ಮೈಕ್ರೋಫೋನ್ ಕೈ ಕೊಟ್ಬಿಡ್ತು. ಏನಂಟಿ, ಎಲ್ಲ ಮಾತುಗಳನ್ನು ಕೇಳಿಸ್ಕೋಬಹುದು ಅಂತ ಹೇಳಿದ್ರಲ್ಲ, ಮುಖ್ಯವಾದ ಮಾತನ್ನೇ ಕೇಳಿಸ್ಕೊಳಕ್ಕಾಗ್ಲಿಲ್ಲ. ಸರಿಯಾದ ಸಮಯಕ್ಕೆ ಕೈ ಕೊಟ್ರೆ ನಾನೇನೇ ಮಾಡೋಕ್ಕಾಗತ್ತೆ? ಅಷ್ಟೊತ್ತವರೆಗೂ ಎಲ್ಲ ಮಾತು ಕೇಳಿಸ್ತಾ ಇತ್ತು ತಾನೆ. ಮುಖ್ಯವಾದ ವಿಷಯ ಮಾತಾಡುವಾಗ ಕೇಳಿಸ್ಲಿಲ್ಲ ಅಂದ್ರೆ ಅದು ನಿನ್ ಗ್ರಾಚಾರ ಅಷ್ಟೇ. ನೋಡು, ಅಲ್ಲೇನೋ ಎಡವಟ್ಟ ಆಗಿರತ್ತೆ. ಪೂಜೆ ಬುಟ್ಟಿ ಕೆಳಗೆ ಬಿದ್ದಿರ್ಬೋದೇನೋ. ಬಿದ್ದಿದ್ರಿಂದಲೇ ಅಷ್ಟು ಜೋರಾಗಿ ಸೌಂಡ್ ಬಂತು ಅನ್ಸುತ್ತೆ. ಇಲ್ದೆ ಹೋಗಿದ್ರೆ ಎಲ್ಲ ಸರಿಯಾಗಿ ಕೇಳಿಸ್ಕೋಬೋದಾಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಅವರು ಏನ್ ಮಾತಾಡಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ರು ಅಂತ ಪತ್ತೆ ಹಚ್ಚೋಣ ಬಿಡು. ನನಗೆ ಟೆನ್ಷನ್ ಆಗ್ತಿದೆ ಆಂಟಿ. ನನ್ನ ಕಣ್ ತಪ್ಪಿಸಿ ಅವಳೊಬ್ಬರನ್ನೇ ಕರ್ಕೊಂಡು ಹೋಗಿ ಮಾತಾಡೋಂಥದ್ದೇನಿದೆ? ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ, ನನ್ನ ಮೂಲೆ ಗುಂಪು ಮಾಡ್ತಿದ್ದಾರೆ ಈ ಮನೇಲಿ. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಕಣ್ಣೀರು ಹಾಕ್ತಾರೇನೆ? ಈ ಮನೇಲಿ ನೀನು ಇಷ್ಟೊಂದು ಎಮೋಷ್ನಲ್ ಆದ್ರೆ ಅಷ್ಟೇ, ಮುಗೀತು ನಿನ್ ಕತೆ. ಅದು ಹಾಗಲ್ಲ ಆಂಟಿ. ಈ ಮನೇಲಿ ನನ್ನ ಗಂಡನಿಂದಾಗ್ಲಿ ನನ್ನ ಅತ್ತೆ ಮಾವನಿಂದಾಗ್ಲಿ ನಾನು ತಿರಸ್ಕಾರಕ್ಕೆ ಒಳಗಾಗಬಾರ್ದು. ಅವ್ರು ಯಾರಿಂದನಾದ್ರೂ ನಾನು ತಿರಸ್ಕಾರಕ್ಕೆ ಒಳಗಾದ್ರೆ ನನಗೆ ಮನೇಲಿ ಏನ್ ಬೆಲೆ ಇರುತ್ತೆ ಹೇಳಿ? ನನಗೆ ನನ್ನ ಗಂಡ, ನನ್ನ ಅತ್ತೆ ಮಾವ ಎಲ್ಲರೂ ಮುಖ್ಯ. ಅವ್ರಗಳ ಮನಸ್ಸಲ್ಲಿ ನನಗೆ ಒಂದು ಸ್ಥಾನ ಇರಬೇಕು. ಅಯ್ಯೋ, ಅದು ನಾವು ಕೇಳಿದ ತಕ್ಷಣ ಬರಲ್ಲಮ್ಮ. ಎಲ್ರೂ ತಾವಾಗೆ ಅವ್ರ ಮನಸ್ಸಿನಲ್ಲಿ ನಿನಗೆ ಸ್ಥಾನ ಕೊಡಬೇಕು. ಅದೇನು ಕೂತ್ಕೊಳ್ಳೋ ಕುರ್ಚಿನ ಹೇಳ್ಕೊಂಡು ಕೂತ್ಕೊಂಡ್ಬಿಡಕ್ಕೆ? ನೀನಾಗಿ ನೀನೇ ಇಷ್ಟೊಂದು ಎಲ್ಲರನ್ನು ಒತ್ತಾಯ ಮಾಡಿದ್ರೆ ನಿನ್ನ ಬೆಲೆ ಕಡಿಮೆ ಆಗುತ್ತೆ. ಈ ಮನೇಲಿ ಸೊಸೆ ಸ್ಥಾನ ಹಂಚ್ಕೊಳ್ಳೋಕ್ಕೆ ನಿನ್ನ ತಂಗಿನೂ ಬಂದಿದ್ದಾಳಲ್ಲ ಈಗ. ಸೊ ಇಬ್ರಿಗೂ 50-50. ಅಥವಾ ಅವಳಿಗೆ 70, ನಿನಗೆ 30. ಅಕ್ಕ ಕೈ ಬಿಡೆ, ಯಾಕೆ ಈ ರೀತಿ ಎಳ್ಕೊಂಡು ಬರ್ತಿದ್ಯಾ? ಏನಾಯ್ತು? ನಾನ್ ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಏನು ಉತ್ತರ? ಅತ್ತೆ ಜೊತೆ ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ನಿನ್ನೆ ಕೇಳ್ತಿರೋದು, ಯಾಕೆ ಹೋಗಿದ್ದೆ? ನೇರವಾಗಿ ಉತ್ತರ ಕೊಡು ಅಂತ ಹೇಳಿದ್ದೀನಿ. ಅಕ್ಕಂಗೆ ವಿಷಯ ಹೇಳಿದ್ರೆ ಅವಳು ಖಂಡಿತವಾಗ್ಲೂ ಸಹಿಸಲ್ಲ. ಅಕ್ಕಂಗೆ ಏನಾದರೂ ಆಗೋದ್ರೆ? ನಿನ್ನೆ ಕೇಳ್ತಿರೋದು. ನೀನ್ ಸೈಲೆಂಟ್ ಆಗಿದ್ ಮಾತ್ರಕ್ಕೆ ನನ್ನ ವಿಷಯ ಮರ್ತು ಸುಮ್ಮನಾಗ್ಬಿಡ್ತೀನಿ ಅಂತ ತಿಳ್ಕೊಬೇಡ. ದೇವಸ್ಥಾನಕ್ಕೆ ಯಾಕೆ ಹೋಗಿದ್ದೆ? ಯಾಕೆ ಹೋಗಿದ್ದೆ ಅಂದ್ರೆ ಏನು ಅರ್ಥ? ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ ಹೇಳು? ಪೂಜೆ ಮಾಡ್ಸೋದಕ್ಕೆ ತಾನೆ. ದೇವಸ್ಥಾನಕ್ಕೆ ಎಲ್ಲರೂ ಪೂಜೆ ಮಾಡಿಸೋದಕ್ಕೆ ಹೋಗೋದು. ಅಷ್ಟು ಗೊತ್ತಿಲ್ಲದೆ ಇರೋ ಅಷ್ಟು ದಡ್ಡಿ ಅಲ್ಲ ನಾನು. ಆದ್ರೆ ನೀನ್ ಹೋಗಿದ್ದು ದೇಶ ಬೇರೆದಕ್ಕೆ. ಅದು ಯಾಕೆ ಅಂತ ಹೇಳು. ಇಲ್ಲ ಕಣಕ್ಕ, ನಾನು ಪೂಜೆ ಮಾಡ್ಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದು. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು. ಪೂಜೆ ಅನ್ನೋದು ನೆಪ ಅಷ್ಟೇ. ಅದನ್ನ ಬಿಟ್ಟು ಕೇಳ್ತಿದ್ದೀನಿ, ಹೇಳು. ಏನ್ ಯೋಚನೆ ಮಾಡ್ತಿದ್ಯಾ? ಇನ್ನು ಏನ್ ಹೇಳಿ ಇವಳನ್ನ ಯಾಮರ್ಸ್ಬೋದು ಅಂತನಾ? ಪದೇ ಪದೇ ನನ್ ಕಿವಿಗೆ ಹೂವು ಇಡ್ಬೇಡ ಮಧುರ. ಇಲ್ಲ ಕಣಕ್ಕ, ನಾನು ಅರ್ಥ ಮಾಡ್ಕೋ. ಇಲ್ಲ,
ನಾನು ನಿನ್ನನ್ನು ಇವತ್ತು ನೆನ್ನೆಯಿಂದ ನೋಡ್ತಿಲ್ಲ. ನಿನ್ನ ಧ್ವನಿಲೇ ಗೊತ್ತಾಗ್ತಿದೆ ನೀನು ಹೇಳ್ತಿರೋದು ಸುಳ್ಳು ಅಂತ. ಅದೇನು ಅಂತ ಹೇಳು ಮಧುರ, ಹೇಳು. ಹೇಳೆ, ಹೇಳು, ಹೇಳು. ಸಾಕು, ಸುಮ್ನಿರೆ. ವಿಷಯನ್ ಹೇಳ್ಬೇಕು ತಾನೆ? ಹೇಳ್ತೀನಿ. ಅದನ್ನ ಕೇಳಿಸ್ಕೊಳಕ್ಕೆ ನಿಂಗೆ ಧೈರ್ಯ ಇದೆಯಾ? ಕೇಳಿಸ್ಕೊ. ದೋಷ ಇರೋದು ನನಗಲ್ಲ, ನಿನಗೆ 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 ನಿನಗಿರೋ ದೋಷದಿಂದ ನಿನಗೆ ಮಗು ಆಗಲ್ಲ. ಈ ಮನೆಗೆ ಶ್ರೇಯಸ್ ತರೋ ಮಗುನ ನಾನು ಹೆರ್ಬೇಕಂತೆ. ಇದೇ ವಿಚಾರನೆ ಗುರುಗಳು ಹೇಳಿದ್ದು. ಆ ವಿಚಾರನ ಹೇಳೋದಕ್ಕೆ ಅಮ್ಮ ನನ್ನ ದೇವಸ್ಥಾನ ಕರ್ಕೊಂಡು ಹೋಗಿದ್ದು. ಇದೇ ಕಣೆ ವಿಷಯ, ಇದೆ. ಕೇಳಿಸ್ಕೊಂಡ್ಯಾಗ ಸಮಾಧಾನ ಆಯ್ತಾ? ಈಗ ಖುಷಿ ಪಡ್ತೀಯೋ ಅಥವಾ ವಿಷಯ ಕಠೋರವಾಗಿದೆ ಅಂತ ದುಃಖ ಪಡ್ತೀಯೋ? ಹೇಳೆ, ಏನಾದ್ರೂ ಮಾತಾಡು. ಅಕ್ಕ, ಮಧುರನ್ ವಾಯ್ಸ್ ಇದ್ದಾಗಿದೆ. ಏನ್ ಕನ್ಸ್ ಕಾಣ್ತಿದ್ಯಾ? ನಮ್ಮ ಅಕ್ಕನ ಮನೆಯಿಂದ ಹೇಗೆ ಹೊರಗೆ ಹಾಕೋದು ಅಂತ ಕನ್ಸ್ ಕಾಣ್ತಿದ್ಯಾ? ಅಥವಾ ಅಕ್ಕನ ಪರ್ಮನೆಂಟ್ ಆಗಿ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈ ಮನೇಲಿ ನನಗ್ ಸಿಗೋ ಸ್ಥಾನ ನಿನ್ಗಿಂತ ಹೆಚ್ಚೇನೆ. ನನಗಿಂತ ನಿನಗೆ ಈ ಮನೆಗೆ ಜಾಸ್ತಿ ಸ್ಥಾನ ಸಿಗ್ಬೇಕು, ಅದನ್ನ ನಾನು ಬಯಸ್ತೀನಿ. ಅಂದ್ರೆ ಈಗ ಈ ಮನೇಲಿ ನಿನಗ್ ಜಾಸ್ತಿ ಸ್ಥಾನ ಇದೆ, ನನಗಿಲ್ಲ ಅಂತನಾ? ಏನ್ ಮಾತಾಡಿದ್ರು ತಪ್ಪಾಗಿ ತಿಳ್ಕೊತಿಯಲ್ಲೇ. ನಾನು ನಿಂಗೆ ಅರ್ಥ ಮಾಡಿಸ್ಲಿ? ತಪ್ಪು ತಿಳ್ಕೊತಿ ಅಂತ ಹೇಳಿ ನನ್ನ ದಡ್ಡಿ ಅಂತ ಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡಬೇಡ. ನಾನು ಸರಿಯಾಗೇ ಇದ್ದೀನಿ, ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನೀನೆಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾ, ಮೊದಲು ನನ್ನ ಅಕ್ಕ ಈ ತಂಗಿ ಹೇಳಕ್ ಮುಂಚೆನೆ ಪ್ರತಿಯೊಂದು ಅರ್ಥ ಮಾಡ್ಕೋತಿದ್ಲು. ಈಗ ನನ್ನ ಬಾಯಿ ಬಿಟ್ಟು ಹೇಳಿದ್ರು ಈ ನಿನ್ ತಂಗಿ ಮಾತು ಒಂದು ಅರ್ಥ ಆಗ್ತಿಲ್ಲ ಅಲ್ವೇನೆ? ನಾನು ಮಾತಾಡೋ ಪ್ರತಿಯೊಂದು ಮಾತು ನಿಂಗೆ ಸುಳ್ಳು ಅನ್ಸುತ್ತೆ ಅಲ್ಲ? ಹೌದು, ಸುಳ್ಳೆ. ಬೂದಿ ಮುಚ್ಚಿದ ಕೆಂಡ ನೀನು. ನನ್ನ ಜೀವನದಲ್ಲಿ ಬಿರುಗಾಳಿ ಬೀಸಿದ್ಮೇಲೆ ನಿನ್ನ ನಿಜವಾದ ಬಣ್ಣ ಬಯಲಾಗಿತ್ತು. ಅನ್ನೆ, ಇನ್ನು ಎಷ್ಟು ಅಂತೀಯೋ ಅನ್ನು. ಅಷ್ಟು ಬೇಗ ಮುಚ್ಚೋಗುತ್ತೇನೆ ಈ ರಕ್ತ ಸಂಬಂಧ. ನೀನಿಷ್ಟು ದ್ವೇಷ ಪಡೋಂಥದ್ದು ನಾನು ಯಾವ ತಪ್ಪು ಮಾಡಿಲ್ಲ, ಅರ್ಥ ಮಾಡ್ಕೋ. ಸೆಂಟಿಮೆಂಟಲ್ ಆಗಿ ಮಾತಾಡಿ ವಿಷಯನ ಮರೆಸ್ಬೇಡ ಮಧುರ. ಅತ್ತೆ ನಿನ್ನ ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡು ಹೋಗಿದ್ರು ಹೇಳು? ಹೇಳ್ತೀನಿ, ಕೇಳಿಸ್ಕೊಳೆ. ಈ ನಿನ್ ತಂಗಿ ಮಧುರಾಗೆ ದೋಷ ಇದೆ. ನಮ್ಮ ಮನೆಗೆ ಬರೋ ಮೊಮ್ಮಗು ನಮ್ಮ ಮೇಘನನ್ ಹೊಟ್ಟೆಲೇ ಹುಟ್ಟಬೇಕು. ಮೂರು ದಿನಗಳ ಕಾಲ ವಿಶೇಷ ಪೂಜೆ ಇರುತ್ತೆ. ಸರಿ ಅಮ್ಮ. ರೀ, ನೀವು ಅಷ್ಟೇ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ಮೇಘನ ಅವ್ನು ಬರ್ತಾ ಇಲ್ಲ. ನೀನು ಈ ಮನೆಯಿಂದ 3 ದಿನ ಹೊರಗಡೆ ಇದ್ರೆ ಇದ್ರೆ ಮಧುರಾ, ವಿಕ್ರಮ್ ಇಬ್ಬರೇ ಈ ಮನೆಯಲ್ಲಿ ಇರ್ತಾರೆ.